ಆರ್ಸಿಬಿ ಅನ್ನುವಂತ ಗುಂಗ್ ಇಡೀ ಆರ್ಸಿಬಿ ಫ್ಯಾನ್ಸ್ ಅಲ್ಲಿ ಇನ್ನೂ ಕೂಡ ಇದೆ. ವಿಧಾನಸೌಧ ಮುಂಭಾಗ ಅಂತೂ ದೊಡ್ಡ ಜನಸಾಗರ. ನಿಮ್ಗೆ ಆ ದೃಶ್ಯಾವಳಿಗಳನ್ನು ತೋರಿಸ್ತೀವಿ, ನೀವೇ ಅನ್ಕೊಳ್ಬೇಕು ಇದೇನಪ್ಪ ಹಿಂಗ್ ಉಚ್ಚೆದ್ದು ಕುಣಿತಾ ಇದ್ದಾರೆ ಫ್ಯಾನ್ಸು ಅಂತ. ಆ ರೀತಿಯಾಗೇ ಇರುವಂತದ್ದು ಅಭಿಮಾನ. ಸಂಜೆ 4 ಗಂಟೆಗೆ ಆರ್ಸಿಬಿ ಗೆಲುವಿನ ಸಂಭ್ರಮ. ಈಗ ಎಲ್ಲರೂ ಸಂಭ್ರಮದಲ್ಲೇ ಇದ್ದಾರೆ, ಅವ್ರನ್ನ ನೋಡುವಂತ ಕಾತರ ಇದೆ ಅಷ್ಟೇ. ಗೆಲುವಿನ ಸಂಭ್ರಮದಲ್ಲೇ ನಿನ್ನೆ ರಾತ್ರಿಯಿಂದಲೂ ಕೂಡ ಇದ್ದಾರೆ. ಎಷ್ಟೋ ಜನ ನಿದ್ದೆನೂ ಕೂಡ ಮಾಡಿಲ್ಲ, ಆರ್ಸಿಬಿ ಗೆದ್ದಿದೆ ಅನ್ನುವ ಕಾರಣಕ್ಕೋಸ್ಕರ. ಅದು ನಿದ್ದೆನೂ ಕೂಡ ಬರ್ತಾ ಇಲ್ಲ, ಆ ಜೋಶ್ ಇದೆ. ಸೋತಿದ್ರು ಅದೇ ಜೋಶ್ ಆಗಿರೋದು, ಆದರೆ ಗೆದ್ದಿದ್ರು ಕೂಡ ಅದೇ ಜೋಶ್ನಲ್ಲಿ ನಿಮ್ಗೆ ತೋರಿಸ್ತಾ ಇದೀವಿ ನೋಡಿ ದೃಶ್ಯಾವಳಿಯಲ್ಲಿ. ಇದೆಲ್ಲವೂ ಕೂಡ ವಿಧಾನಸೌಧದ ಮುಂಭಾಗ. ಈಗ ಅವರು ಸೆಕ್ಯೂರಿಟಿ ರೀಸನ್ ಕೊಡ್ತಾರೆ, ನೀವು ಯಾರು ಬರಬೇಡಿ ಅಂತ ಹೇಳ್ತಾರೆ ಕಾರ್ಯದರ್ಶಿಗಳು. ಇಲ್ಲೇ ಹೈಕೋರ್ಟ್ ಇದೆ, ಈ ಕಡೆಯಿಂದ ರೋಡ್ ಬ್ಲಾಕ್ ಆಗುತ್ತೆ, ಇದು ಭದ್ರತೆಗೆ ಕಾರಣಕ್ಕಾಗಿಂತ. ಆದರೆ ಜನರಿಗೆ ತಮ್ಮ ಅಭಿಮಾನ ಹೇಗಿರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಅನಿಸುತ್ತೆ. ಇಲ್ಲಿ ನೀವೇನೇ ಹೇಳಿ, ಏನೇ ರೀಸನ್ ಕೊಟ್ಟರು ಕೂಡ ನಾವು ನಮ್ಮ ಅಭಿಮಾನವನ್ನು ಜೊತೆಗೆ ನಾವು ದೇವರನ್ನ ನೋಡಬೇಕು ಅನ್ನುವಂತಹ ಒಂದು ಆಸೆಯನ್ನು ಇಟ್ಕೊಂಡು ಅಲ್ಲೆಲ್ಲ ಕೂಡ ರೆಡ್ ಆರ್ಮಿ ಬರ್ತಾ ಇರುವಂತಹ ಒಂದು ದೃಶ್ಯಗಳನ್ನು ಇದೀಗ ಕಣ್ತುಂಬಿಕೊಳ್ಳೋದಕ್ಕೆ ಕಾಯ್ತಾ ಇರುವಂಥದ್ದು. ಎಲ್ಲ ಕಡೆ ರೆಡ್ ಫ್ಲಾಗ್, RCB ಫ್ಲಾಗ್ ಕಾಣಿಸ್ತಾ ಇದೆ. ವಿರಾಟ್ ಕೊಹ್ಲಿ ಅವರ ಫೋಟೋ ಹಿಡ್ಕೊಂಡಿದ್ದಾರೆ. RCB ಟೀಮ್ ಅನ್ನ ಈಗಾಗಲೇ ಆ ಫೋಟೋಗಳನ್ನ ಹಿಡ್ಕೊಂಡು ಜೈಕಾರ ಹಾಕ್ತಾ ಇರುವಂತಹ ದೃಶ್ಯಗಳು ಮಠ ಮಧ್ಯಾಹ್ನ ಇದೆ. ಆಮೇಲೆ ಇವತ್ತೇನ್ ಸಂಡೇ ಅಲ್ಲ, ಸ್ಯಾಟರ್ಡೆ ವೀಕೆಂಡ್ ಏನಲ್ಲ ನವಿತಾ. ಇವತ್ತು ಎಲ್ರಿಗೂ ಕೆಲಸ ಇರುತ್ತೆ, ಕೆಲಸ ಕಾರ್ಯಗಳಿರ್ತವೆ, ಕಾಲೇಜ್ಗಳಿರ್ತವೆ. ಅದೆಲ್ಲವನ್ನೂ ಕೂಡ ಬಿಟ್ಟು ಬಂದಿದ್ದಾರೆ. ಯಾಕೆಂದ್ರೆ ಇಷ್ಟು ದಿನ RCB ನೋಡ್ತಾ ಇದ್ರಲ್ಲ, ಗೆಲ್ತೀವಿ ಅನ್ನುವಂಥ ನಿರೀಕ್ಷೆಯನ್ನ ಇಟ್ಕೊಂಡಿದ್ರಲ್ಲ, ಸಂಭ್ರಮಿಸೋಕೆ ಒಂದು ಕ್ಷಣ, ಒಂದು ದಿನ ಅದು. ಸೊ ಹೀಗಾಗಿ ಇದ್ದಿದ್ದೆ ಕೆಲಸ, ಇದ್ದಿದ್ದೆ ಕಾಲೇಜು ಎಲ್ಲ ಬಿಟ್ಟರು ಬಂದ್ರು ಇಲ್ಲಿ ಸಂಭ್ರಮಿಸ್ತಾ ಇದ್ದಾರೆ. ಅದು 4 ಗಂಟೆಗಿರೋದು. 4 ಗಂಟೆಗೆ ಇರುವಂತ ಈ ಸಂದರ್ಭದಲ್ಲೂ ಕೂಡ 2 ಅವರ್ 3 ಅವರ್ ಮುಂಚೆನೆ ಬಂದು ಸೇರ್ಕೊಳ್ತಾ ಇದ್ದಾರೆ. ಎಷ್ಟೊತ್ತಿಗೆ ಬರ್ತಾರೆ ಒಟ್ಟಿನಲ್ಲಿ ನೋಡಬೇಕು ಅನ್ನುವಂಥ ಕುತೂಹಲ. ಈಗ ಆಲ್ರೆಡಿ ತಾಜ್ ವೆಸ್ಟ್ ಎಂಡ್ ಹತ್ತ ಬಸ್ ಬರ್ತಾ ಇದೆ. ತಾಜ್ ವೆಸ್ಟ್ ಎಂಡ್ಗೆ ಹೋಗಿ ಅಲ್ಲಿ ರೆಸ್ಟ್ ಮಾಡಲಿದ್ದಾರೆ ಪ್ಲೇಯರ್ಸ್ ಎಲ್ಲರೂ ಕೂಡ. ಇಡೀ ಸ್ಟಾಫ್ ಇದೆ, ಇಡೀ ಸ್ಟಾಫ್ ಅಲ್ಲಿ ಇರುವಂಥದ್ದು. ಅದಕ್ಕೋಸ್ಕರನೇ 2 ಬಸ್ಸಲ್ಲಿ ಹೋಗ್ತಾ ಇದ್ದಾರೆ. ಅಟ್ಲೀಸ್ಟ್ ಸ್ವಲ್ಪನಾದರೂ ಕಾಣುವ ರೀತಿಯಲ್ಲಿ ಇರಬೇಕಾಗಿತ್ತು ಅಂತ ಆ HCL ಏರ್ಪೋರ್ಟ್ ಇಂದ ಹೊರಟಂತ ಸಂದರ್ಭದಲ್ಲಾದ್ರು. ಬಿಕಾಸ್ ರಸ್ತೆ ಇಕ್ಕೆಲಗಳಲ್ಲೂ ಕೂಡ ಸೇರ್ಕೊಂಡಿದ್ದಾರೆ, ಎಲ್ರಿಗೂ ಕೂಡ ನೋಡುವಂತ ಅವಕಾಶ ಸಿಗೋದಿಲ್ಲ. ಅಟ್ಲೀಸ್ಟ್ ಹೋಗುವಂತ ಸಂದರ್ಭದಲ್ಲಾದ್ರೂ ನೋಡ್ಬೋದಿತ್ತು ಅಂತ. HCL ಏರ್ಪೋರ್ಟ್ ನಿಂದ ಸೀದಾ DK ಶಿವಕುಮಾರ್ ಅವರು ಬಂದಿದ್ದಾರೆ, ಸಿದ್ಧತೆಯನ್ನು ನೋಡ್ಕೊಳ್ತಾ ಇದ್ದಾರೆ ವಿಧಾನಸೌಧದಲ್ಲಿ. ನಿಮ್ಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ. ಆಮೇಲೆ ಇಂಥ ಸಂದರ್ಭ ಇರ್ತಾವಲ್ಲ, ಯಾರು ಮಿಸ್ ಮಾಡ್ಕೊಳ್ಳಲ್ಲ ನವಿತಾ. ಏಕೆಂದ್ರೆ ಸ್ಪೆಷಲಿ ಕ್ರೇಜ್ ಹೆಂಗಿದೆ ಅಂತ ಗೊತ್ತಿದೆ. ಇಂಥ ಸಂದರ್ಭದಲ್ಲಿ ನಾವು ಸನ್ಮಾನ ಮಾಡದೆ ಹೋದ್ರೆ ನಾವು ಇನ್ನಷ್ಟು ಕೆಂಗಣ್ಣಿಗೆ ಗುರಿಯಾಗ್ಬಿಡ್ತೀವಿ ಅನ್ನುವಂಥದ್ದು ಗೊತ್ತಿದೆ. ಹಂಗಾಗಿ ರಾಜ್ಯ ಸರ್ಕಾರ ಸನ್ಮಾನ ಮಾಡ್ತಾ ಇದೆ. ಉಪಮುಖ್ಯಮಂತ್ರಿಗಳು ಬಂದಿದ್ದಾರೆ. ಇಲ್ಲಿ DPR ಕಾರ್ಯದರ್ಶಿ ಸತ್ಯವತಿ ಅವರೇ ಆಗ್ಲೇ ಹೇಳ್ತಾ ಇದ್ರು, ಯಾರು ಬರಬಾರ್ದು ಇಲ್ಲಿ, ಬಿಗಿ ಭದ್ರತೆ ನಮಗೆ ಬಹಳ ಕಷ್ಟ ಆಗುತ್ತೆ ಇಲ್ಲಿ ಸೆಕ್ಯೂರಿಟಿ ರೀಸನ್ಗೋಸ್ಕರ. ನೀವೆಲ್ಲರೂ ಚಿನ್ನಸ್ವಾಮಿಗೆ ಹೋಗಿಂತೆ. ಚಿನ್ನಸ್ವಾಮಿಗಾದ್ರೆ ಹೇಗೆ ಹೋಗ್ತಾರೆ? ಅಲ್ಲಿ ಪಾಸ್ ಬೇಕು, ಟಿಕೆಟ್ ಬೇಕು. ಜೊತೆಗೆ ಈಗ ವಿಕ್ಟರಿ ಪರೇಡ್ ಇದ್ದಿದ್ರೆ ಅದನ್ನಾದ್ರೂ ಕಣ್ ತುಂಬಿಕೊಳ್ತಾ ಇದ್ರು. ಅಲ್ಲಿಂದನಾದ್ರೂ ನೋಡ್ಕೊಂಡು ಜೈಕಾರ ಹಾಕೊಂಡು ನಮ್ಗೇನೋ ಒಂದು ತೃಪ್ತಿ ಆಯ್ತಪ್ಪ, ಸಮಾಧಾನ ಆಯ್ತಪ್ಪ, ನೋಡಿದ್ವಿ. ಆ ಜೋಶ್ ಇದೆಲ್ಲ ಕಡಿಮೆ ಆಗ್ಬೇಕು ಅಂದ್ರೆ ಅವ್ರು ನೋಡ್ದಾಗ್ಲೇನೆ ಅಟ್ಲೀಸ್ಟ್ ಸ್ವಲ್ಪ ನಾವು ಹೋಗಿದ್ವಿ, ನೋಡಿದ್ವಿ, ಅವರಿಗೆ ವಿಶ್ ಮಾಡಿದ್ವಿ, ನಾವು ಘೋಷಣೆ ಕೂಗಿದ್ವಪ್ಪ ಅನ್ನುವಂಥ ಒಂದು ಸಮಾಧಾನ ಇರುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. HCL ಇಂದ ನೇರವಾಗಿ DCM DK ಶಿವಕುಮಾರ್ ಅವರೀಗ ವಿಧಾನಸೌಧಕ್ಕೆ ಬಂದಿದ್ದಾರೆ. ವಿಧಾನಸೌಧದಲ್ಲಿ ಅಲ್ಲಿ ಗ್ರ್ಯಾಂಡ್ ಸ್ಟೆಪ್ಸ್ ಅಲ್ಲಿ ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಅಂದ್ರೆ ಅಭಿನಂದನಾ ಕಾರ್ಯಕ್ರಮವನ್ನ ಅಲ್ಲಿ ಮಾಡಲಾಗುತ್ತೆ. ಅದರ ಪರಿಶೀಲನೆಯನ್ನ ಕೂಡ ಇದೀಗ DCM DK ಶಿವಕುಮಾರ್ ಅವರಲ್ಲಿ ನೋಡ್ಕೊಳ್ತಾ ಇದ್ದಾರೆ. ಹೇಗಿದೆ, ಏನು, ಎಲ್ಲಿ ಏನೇನೇನು ಆಗ್ಬೇಕು, ಇವೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಅದರ ಮೇಲುಸ್ತುವಾರಿಯನ್ನೀಗ ನೋಡ್ಕೊಳ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಾರ್ತಿಕ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಈಗಾಗಲೇ ಜೋಶ್ ಹೇಗಿದೆ, ಅಭಿಮಾನಿ ಸಾಗರ ಹೇಗಿದೆ ಅಂತ ದೃಶ್ಯಾವಳಿಗಳೇ ಹೇಳ್ತಾ ಇದೆ. ನೀವು ಬರಬೇಡಿ ಅಂದ್ರೂ ಬರ್ತೀವಿ, ನೀವು ಬನ್ನಿ ಅಂತ ಹೇಳಿದ್ರು ಬರ್ತೀವಿ ಅಂತ ಹೇಳಿ ಈಗಾಗಲೇ ಅಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನ ನೋಡೋದಿಕ್ಕೆ ಅಂತಾನೆ ಒಂದ್ ಕಡೆ ತಯಾರಿ ಕೂಡ ಆಗ್ತಾ ಇದೆ. ಮತ್ತೊಂದು ಕಡೆ ಈಗಾಗಲೇ ಬಿರು ಬಿಸಿಲಲ್ಲೇ ಜನ ಅಲ್ಲಿ ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಆ ಒಂದು ದೃಶ್ಯಾವಳಿಗಳು ನಿಮ್ಗೆ ಹೇಗೆ ಕಾಣಿಸ್ತಾ ಇದೆ ಅಲ್ಲಿ? RCB ಅಭಿಮಾನಿಗಳು ವಿಧಾನಸೌಧ ಮುಂಭಾಗ ಒಂದು ಗಮಮಣೆ ಆಗಿದ್ದಾರೆ. ಈಗ ತಾನೇ DCM DK ಶಿವಕುಮಾರ್ ಅವರು ಕೂಡ ಬಂದು ಏನು ಅಭಿನಂದನಾ ಕಾರ್ಯಕ್ರಮ ನಡೆಯುವಂತ ಸ್ಥಳವನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇಲ್ಲಿ ನೀವು ಜೊತೆಯಲ್ಲಿ ಏನು ಗಮನಿಸ್ತಾ ಇದ್ದೀರಾ, DCM ಅವರು ಇರತಕ್ಕಂತ ಪೊಲೀಸ್ ಸಿಬ್ಬಂದಿಗಳಿಗೂ ಕೂಡ ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಇಲ್ಲಿಯ ವ್ಯವಸ್ಥೆ ಯಾವ ರೀತಿ ಪಟ್ಟಾಕಿದ್ದಾರೆ, ಇಲ್ಲಿ ಯಾವ ರೀತಿಯಾಗಿ ಸಿಚುವೇಶನ್ ಇದೆ, ಯಾವ ರೀತಿಯಾಗಿ ಇಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ದನ್ನು ಕೂಡ
ಇಲ್ಲಿ ಮಾಹಿತಿಯನ್ನು ಕೂಡ ಪೊಲೀಸರಿಂದ ಪಡೆದುಕೊಳ್ತಾ ಇರುವಂತದ್ದು. ಈಗಾಗಲೇ ಇಲ್ಲಿ ಅಭಿನಂದನಾ ಕಾರ್ಯಕ್ರಮಕ್ಕೆ ತಯಾರಿಯನ್ನು ಕೂಡ ಮಾಡ್ಕೊಂಡಿರುವಂತದ್ದು, ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಇಲ್ಲಿ ಚಾಂಪಿಯನ್ ಅನ್ನುವಂತ ಒಂದು ಬೋರ್ಡ್ ಅನ್ನು ಕೂಡ ಅಳವಡಿಸಿ ಇದೇ ಒಂದು ವೇದಿಕೆ ಮೇಲೆ RCBಯ ತಂಡದ ಆಟಗಾರರಿಗೆ ಅಭಿನಂದನೆಯನ್ನು ಕೂಡ ಮಾಡುವಂತದ್ದಿದೆ. ಹಾಗಾಗಿಯೇ ಇಲ್ಲಿ DCM DK ಶಿವಕುಮಾರ್ ಅವರು ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇಲ್ಲಿನ ವ್ಯವಸ್ಥೆಗಳ ಬಗ್ಗೆ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಅಂದ್ರೆ ಈ ಬೆಳಿಗ್ಗೆಯಿಂದಲೂ ಕೂಡ ಸಿದ್ಧತೆಗಳಾಗ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಸೆಕ್ಯೂರಿಟಿ ವ್ಯವಸ್ಥೆ ಇರ್ಬೋದು, ಜೊತೆಗೆ ಇಲ್ಲಿ ಏನು ಕಾರ್ಯಕ್ರಮದ ರೂಪುರೇಷೆಗಳಿರ್ಬೋದು, ಅದೆಲ್ಲವನ್ನು ಕೂಡ DCM DK ಶಿವಕುಮಾರ್ ಅವರು ಮಾಹಿತಿಯನ್ನ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ RCBಯ ತಂಡದ ಆಟಗಾರರಿಗೆ ಅಭಿನಂದನಾ ಕಾರ್ಯಕ್ರಮವೂ ಕೂಡ ನಡೀತಾ ಇದೆ. ಅಂದ್ರೆ ಅಷ್ಟು ಮಟ್ಟಿಗೆ ಇಲ್ಲಿ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇರುವಂತದ್ದು. ಹಾಗಾಗಿ ಈಗ DCM DK ಶಿವಕುಮಾರ್ ಅವರು ಏನು DPR ಕಾರ್ಯದರ್ಶಿಯಾಗಿರ್ತಕ್ಕಂಥ ಸತ್ಯವತಿ ಮೇಡಮ್ ಅವರಿಂದಲೂ ಕೂಡ ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಳ್ತಾರೆ. ಖುದ್ದಾಗಿ ಸ್ಥಳವನ್ನ ಪರಿಶೀಲನೆ ಮಾಡ್ತಾರೆ. ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಅಂದ್ರೆ ಆ ಒಂದು ಚಾಂಪಿಯನ್ ಅನ್ನುವಂತ ಬೋರ್ಡ್ ಹಾಕಿರುವಂತ ಸ್ಥಳ ಇರಬಹುದು, ಜೊತೆಗೆ ವೇದಿಕೆ ಮುಂಭಾಗ ಇರಬಹುದು, ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇರುವಂತ ದೃಶ್ಯಗಳು ಇಲ್ಲಿ ಕಾಣಿಸ್ತಾ ಇರುವಂತದ್ದು. ಜೊತೆಗೆ ಭದ್ರತೆಗೆ ಸಂಬಂಧಪಟ್ಟಂತೆಯೂ ಕೂಡ ಪೊಲೀಸರು ಹರಸಾಹಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಅಭಿಮಾನಿಗಳಿಗೆ ಅವಕಾಶ ಇಲ್ಲದೆ ಇದ್ರು ವಿಧಾನಸೌಧದಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳಿದ್ರು, ಅವೆಲ್ಲರೂ ಬಂದು ವಿಧಾನಸೌಧದ ಮುಂಭಾಗ ಜಮಾವಣೆ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಎರಡೂ ಭಾಗದಲ್ಲಿ ವೇದಿಕೆ ಎರಡೂ ಭಾಗದಲ್ಲಿ ಬ್ಯಾರಿಕೇಡ್ ಅನ್ನು ಅಳವಡಿಕೆ ಮಾಡಲಾಗಿದೆ. ಎರಡೂ ಭಾಗದ ಬ್ಯಾರಿಕೇಡ್ ಅನ್ನು ಅಳವಡಿಕೆ ಮಾಡಿ ಅಲ್ಲಿ ಯಾರು ಕೂಡ ಬರದೇ ಇರುವ ಹಾಗೆ ತಡೆಯುವಂತ ಕೆಲಸವನ್ನ ವಿಧಾನಸೌಧದ ಪೊಲೀಸರು ಮಾಡಿರುವಂತದ್ದು. ಈಗ ಈ ಸಂಪೂರ್ಣವಾಗಿ ಇಲ್ಲಿನ ಸಿದ್ಧತೆಗಳನ್ನ DCM DK ಶಿವಕುಮಾರ್ ಅವರು ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ RCB ತಂಡದ ಆಟಗಾರರಿಗೆ ಇದೇ ಒಂದು ವೇದಿಕೆಯಲ್ಲಿ ಅಭಿನಂದನಾ ಕಾರ್ಯಕ್ರಮವೂ ಕೂಡ ನಡೀಲಿಕ್ಕೆ ಇರುವಂತದ್ದು. ಈಗ ದೊಡ್ಡ ಮಟ್ಟ ಚಾಲೆಂಜ್ ಈಗ ಪೊಲೀಸರಿಗೆ ಇಲ್ಲಿ ಇರುವಂತದ್ದು ಅಂತ ಹೇಳಿ, ಅಷ್ಟರ ಮಟ್ಟಿಗೆ ಈಗ ಜನಸಾಗರ ಅಲ್ಲಿ ಸೇರಿದೆ, ಅಭಿಮಾನಿ ಸಾಗರ ಸೇರಿದೆ ಅಲ್ಲಿ. ನಂತರ ಖಂಡಿತವಾಗಿಯೂ ಕೂಡ DCM DK ಶಿವಕುಮಾರ್ ಅವರನ್ನ ಮಾತನಾಡಿಸುವ ಪ್ರಯತ್ನ ಮಾಡ್ತೀವಿ. ಸರ್, ಇಲ್ಲಿ ಸಿದ್ಧತೆಯನ್ನ ಪರಿಶೀಲನೆ ಮಾಡ್ತಾ ಇದ್ದೀವಿ, ಯಾವ ರೀತಿ ಇದೆ, ಏನೇನು ಮಾಹಿತಿ ತಗೊಂಡ್ರಿ ಸರ್ ಭದ್ರತೆ ವಿಚಾರದಲ್ಲಿ? ಈಗೆಲ್ಲ ಬರ್ತಾರೆ ಸರ್. DCM ಅವರು ಭದ್ರತೆ ವಿಚಾರವಾಗಿ ಆಮೇಲೆ ಮಾತಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಒಟ್ಟಾರೆಯಾಗಿ ನೇರವಾಗಿ ವಿಧಾನಸೌಧಕ್ಕೆ ಆಗಮಿಸಿ ಈ ಒಂದು ಸ್ಥಳವನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ DCM DK ಶಿವಕುಮಾರ್ ಅವರು ಮಾಡಿರುವಂಥದ್ದು. ನವಿತಾ, ಈಗಾಗಲೇ ಸಾಕಷ್ಟು ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. DPR ಸಿಬ್ಬಂದಿಗಳು ಇಲ್ಲಿ ಅಂದರೆ ಕಾರ್ಯಕ್ರಮದ ರೂಪುರೇಷೆಯನ್ನು ಸಿದ್ಧಪಡಿಸಿಕೊಂಡು ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ಅನೇಕ ವ್ಯವಸ್ಥೆಗಳನ್ನು ಮಾಡ್ತಾ ಇರುವಂಥದ್ದು. ಭದ್ರತೆ ವಿಚಾರವಾಗಿಯೂ ಕೂಡ ವಿಧಾನಸೌಧದ ಪೊಲೀಸರು ಸಾಕಷ್ಟು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ನವಿತಾ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಟಗಾರರಿಗೆ ಅಲ್ಲಿ ಇನ್ನೂ 1 ಗಂಟೆ ಆಗುತ್ತೆ RCB ಟೀಮ್ನವ್ರು ಅಲ್ಲಿಗೆ ಬರ್ಲಿಕ್ಕೆ. ಈಗ ಎಲ್ರಿಗೂ ಕೂಡ ನೋಡ್ಲಿಕ್ಕೆ ಆಗಲ್ಲ ಹತ್ರದಿಂದ, ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರ್ತಾ ಇದ್ದಾರೆ. ಅಟ್ಲೀಸ್ಟ್ LED ಸ್ಕ್ರೀನ್ಗಳನ್ನ ಹಾಕುವ ಮುಖಾಂತರನಾದ್ರೂ ಒಂದು ವ್ಯವಸ್ಥೆಯನ್ನ ಮಾಡ್ಕೊಡ್ಲಾಗ್ತಾ ಇದೆಯಾ? ಸದ್ಯ ಪೃಥ್ವಿ ಯಾವುದೇ ರೀತಿಯ ಅಂದರೆ ದೊಡ್ಡ ಪರದೆಗಳನ್ನು ಅಳವಡಿಸುವಂಥ ಕೆಲಸವನ್ನು ಮಾಡಿಲ್ಲ. ವೇದಿಕೆಯನ್ನು ಸಿದ್ಧಪಡಿಸಿದ್ದಾರೆ ಹೊರತಾಗಿ ಅದಕ್ಕೆ ಸಂಬಂಧಪಟ್ಟಂಥ ಹೊರಗಿರ್ತಕ್ಕಂಥ ಅಭಿಮಾನಿಗಳಿಗೆ ಯಾವುದೇ ವ್ಯವಸ್ಥೆಯನ್ನು ಮಾಡಿಲ್ಲ. ಅದಕ್ಕೆ ಕಾರಣವೂ ಕೂಡ ಇದೆ. ಯಾಕೆ ಅಂತಂದರೆ ಹೈಕೋರ್ಟ್ ಕೂಡ ಇರುವಂಥ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ದೊಡ್ಡ ಮಟ್ಟದ ಸೌಂಡ್ಗಳಾಗಬಾರ್ದು, ಜೊತೆಗೆ ಎಲ್ಲೂ ಕೂಡ ಅಹಿತಕರ ಘಟನೆಗಳಾಗಬಾರ್ದು, ದೊಡ್ಡ ಮಟ್ಟದಲ್ಲಿ ಜನಸಂಖ್ಯೆ ಸೇರುವಂಥ ಸಾಧ್ಯತೆಗಳಿರ್ತವೆ. ಹಾಗಾಗಿ ಅದು ಸಮಸ್ಯೆ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಯಾವ ರೀತಿಯ ವ್ಯವಸ್ಥೆ ಇದ್ದಿದ್ರೆ ಕಾರ್ತಿಕ್ ಅವ್ರು ಚಿನ್ನಸ್ವಾಮಿಲ್ಲೇ ಹೋಗ್ಬಿಟ್ಟು ಸನ್ಮಾನ ಮಾಡ್ಬೋದಿತ್ತಲ್ಲ. ಪಾಪ ಕಾಯ್ತಾ ಇದ್ದಾರ್ರಿ, ಹೆಂಗಾದ್ರೂ ನೋಡೋಣ ಅನ್ನುವಂಥದ್ದನ್ನ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಪಾಪ ಫ್ಯಾನ್ಸ್ಗಳು. ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಒಂದ್ ಕಡೆ ವಿಕ್ಟ್ರಿ ಪರೇಡ್ಗೂ ಅವಕಾಶ ಇಲ್ಲ. ಅಟ್ಲೀಸ್ಟ್ ಇಲ್ಲಿ LED ಸ್ಕ್ರೀನ್ಗಳನ್ನಾದ್ರೂ ಹಾಕಿ ನೋಡೋಣ ಅಂದ್ರೆ ಆ ಒಂದು ಭಾಗ್ಯನೂ ಇಲ್ಲ. ಪೃಥ್ವಿ, ಸಹಜವಾಗಿ ನೀವು ಹೇಳಿದಂತೆ ಸಹಸ್ರಾರು ಸಂಖ್ಯೆಯಲ್ಲಿ ವಿಧಾನಸೌಧದ ಮುಂಭಾಗ ಹೈಕೋರ್ಟ್ನ ಎದುರುಗಡೆ ಏನು ರಸ್ತೆ ಇದೆ ಆ ರಸ್ತೆಯಲ್ಲಿ ಫ್ಯಾನ್ಸ್ ಅಂದರೆ ಜಮಾವಣೆ ಆಗಿದ್ದಾರೆ. ಬಹುತೇಕವಾಗಿ ಆ ಒಂದು ರಸ್ತೆ ಬ್ಲಾಕ್ ಆದಂತೆ ಅನ್ನಿಸ್ತಾ ಇದೆ. ಅಲ್ಲಿ ವಾಹನ ಸಂಚಾರವೂ ಕೂಡ ಕಷ್ಟ ಸಾಧ್ಯ ಆಗ್ತಾ ಇದೆ. ಹಾಗಿರುವಾಗ ವ್ಯವಸ್ಥೆಯನ್ನು ಮಾಡಬೇಕಿತ್ತು, ಆದರೆ ಯಾವ ಕಾರಣಕ್ಕಾಗಿ ಮಾಡಿಲ್ಲ ಅನ್ನುವಂಥದ್ದು ಮಾಹಿತಿಯನ್ನು ಅಧಿಕಾರಿಗಳೇ ಕೊಡಬೇಕು. ಆದರೆ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು ಅಭಿಮಾನಿಗಳಿಗೆ ಇಲ್ಲಿ ಯಾವುದೇ ರೀತಿ ಅವಕಾಶ ಇಲ್ಲ, ತಂಡವನ್ನು ಅಭಿನಂದಿಸುವಂಥ ಕೆಲಸವನ್ನು ಸರ್ಕಾರದ ವತಿಯಿಂದ ನಾವು ಮಾಡಿದ್ದೇವೆ ಅನ್ನುವಂಥ ಮಾತನ್ನೇ ಅವರು ಹೇಳ್ತಾ ಇರುವಂಥದ್ದು. ಜೊತೆಗೆ ಅಭಿಮಾನಿಗಳಿಗೆ ಅವಕಾಶ ಕೊಟ್ಟರೆ ಇಲ್ಲಿ ಅಂದರೆ ಭದ್ರತೆಯನ್ನು ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಎಲ್ಲರೂ ಕೂಡ ಆಟಗಾರರು ಬಂದಿರ್ತಾರೆ,
ಜೊತೆಗೆ ಒಂದು ತಂಡದ ಸಿಬ್ಬಂದಿಗಳಿರ್ತಾರೆ, CM ಇರ್ತಾರೆ, DCM ಇರ್ತಾರೆ, ರಾಜ್ಯಪಾಲರು ಇರ್ತಾರೆ. ಹೀಗಿರುವಂಥ ಸಂದರ್ಭದಲ್ಲಿ ಇಲ್ಲಿ ಭದ್ರತೆಯನ್ನು ವ್ಯವಸ್ಥೆ ಪಡಿಸುವಂಥ ಕೆಲಸಗಳಾಗೋದಿಲ್ಲ, ಭದ್ರತೆಯನ್ನು ಒದಗಿಸೋದಕ್ಕಾಗೋದಿಲ್ಲ. ಆ ಕಾರಣಕ್ಕಾಗಿ ಅಭಿಮಾನಿಗಳನ್ನು ದೂರ ಇಟ್ಟು ಈಗ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಜೊತೆಗೆ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರೋದನ್ನು ನೋಡಿದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಜನ ಇದ್ದಾರೋ ಗೊತ್ತಿಲ್ಲ, ಆದರೆ ಈ ಒಂದು ಭಾಗದಲ್ಲಿ ಈಗ ಆಟಗಾರರು ಬರ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಸಂಪೂರ್ಣವಾಗಿ ಹೈಕೋರ್ಟ್ ಮುಂಭಾಗದಿಂದ ರಾಜಭವನದ ರಸ್ತೆವರೆಗೂ ಕೂಡ ಜನ ಜಮಾವಣೆ ಆಗಿರುವಂಥದ್ದು. ಆ ಒಂದು ರಸ್ತೆಯಲ್ಲಿ ಸಂಪೂರ್ಣವಾಗಿ ವಾಹನ ಸಂಚಾರವೂ ಕೂಡ ಕಷ್ಟ ಸಾಧ್ಯ ಆಗ್ತಾ ಇದೆ. ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ, BMTC ಬಸ್ಗಳು ಕೂಡ ಸಂಚಾರ ಆಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ನವಿತಾ ಜೈನ್.